ಇಂದು ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಿದ್ದಾರೆ. ಆದರೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಮಹದೇವಪುರ, ಆಡಂಪಲ್ಲಿ ಹಾಗೂ ಆನಂತರಾಮಪುರ ಗ್ರಾಮಗಳಲ್ಲಿ ದೀಪಾವಳಿ ಆಚರಣೆ ಮಾಡೋದೇ ಇಲ್ಲ. ಕಳೆದ 3 ಶತಮಾನದ ಹಿಂದೆ ಪೂರ್ವಿಕರೆಲ್ಲರೂ ಸೇರಿ ದೀಪಾವಳಿ ಆಚರಣೆ ಮಾಡಿದ್ರು. ಆಗ ನೋಮು ದಾರಗಳು ಮತ್ತು ಇತರ ವಸ್ತುಗಳು ಇರೋದಿಲ್ಲ. ಪಟ್ಟಣಕ್ಕೆ ಹೋಗಿ ನೋಮು ದಾರ, ಪೂಜಾ ಸಾಮಗ್ರಿ ತರಲು ಹೋದವರು ನಾಪತ್ತೆಯಾದರು. ಅದೆಲ್ಲ ಮರೆತು ಮತ್ತೆ ಮುಂದಿನ ವರ್ಷ ಶ್ರದ್ಧೆಯಿಂದ ದೀಪಾವಳಿ ಆಚರಣೆ ಮಾಡಿದಾಗ ಗ್ರಾಮದಲ್ಲಿ ಹಲವು ಅನಾಹುತಗಳು ಸಂಭ್ರಮಿಸಿದವು. ಒಂದಿಬ್ಬರು ಸಾವನ್ನಪ್ಪಿದ್ರು. ಜಾನುವಾರುಗಳು ರೋಗಗಳಿಗೆ ತುತ್ತಾಗಿದ್ದು ಕೆಲವು ಯುವಕರು ವಿಚಿತ್ರ ವರ್ತನೆಗೆ ಒಳಗಾಗೋದು ನಡೆದಿತ್ತು. ಹಾಗಾಗಿ ಹಿರಿಯರೆಲ್ಲ ಸೇರಿ ದೀಪಾವಳಿ ಆಚರಿಸಬಾರದು ಎಂದು ನಿರ್ಧರಿಸಿ ಅಂದಿನಿಂದ ಹಬ್ಬ ಆಚರಣೆ ಮಾಡೋದನ್ನ ನಿಲ್ಲಿಸಿದ್ದಾರೆ. ಇತ್ತ ದಾವಣಗೆರೆ ಜಿಲ್ಲೆಯ ಲೋಕಿಕೆರೆ ಗ್ರಾಮದ ಕೆಲ ಕುಟುಂಬಗಳು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋದಿಲ್ಲ. 100 ವರ್ಷಗಳ ಹಿಂದೆ ದೀಪಾವಳಿ ಪೂಜೆಗೆ ಉತ್ರಣಿ ಕಡ್ಡಿ, ಕಾಶಿ ಕಡ್ಡಿ, ಹೂ ತರಲು ಕಾಡಿಗೆ ಹೋಗಿದ್ದ ಯುವಕರು ಮರಳಿ ಬರಲೇ ಇಲ್ಲ. ಹೀಗಾಗಿ ಅಂದಿನಿಂದ ಯುವಕರು ಕುಟುಂಬಸ್ಥರು ದೀಪಾವಳಿಗೆ ಬಹಿಷ್ಕಾರ ಹಾಕಿದ್ದು ಈವರೆಗೂ ದೀಪಾವಳಿ ಆಚರಣೆ ಮಾಡೋದೇ ಇಲ್ಲ. ಕಾಶಿಹುಲ್ ತರಕ್ಕೆ ಹೋಗಿದ್ರಂತೆ ಯಜಮಾನ್ರು, ಅವ್ರು ಬಂದಿಲ್ಲ. ಹಂಗಾಗಿ ದೀಪಾವಳಿ ಮಾಡೋದು ಬಿಟ್ಟಿದಾರೆ. ಹಿರಿಯರ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು. ಯಾವಾಗಲಿದ್ದನೂ ಈಗ ಅಲ್ಲ 2-3 ತಲೆಗಳಾಗತ್ತಿ, 2-3 ತಲೆ ಜಾಸ್ತಿ ಆಗಿರ್ಬೋದೇನೋ. ಆವಾಗಲಿದ್ದನೂ ಮಾಡ್ತಾಯಿಲ್ಲ. ಹಂಗಾಗಿ ಈಗೂ ಮಾಡ್ಕೊಂತ ಬರ್ತಾಯಿಲ್ಲ. ಬೇರೆಯವರೆಲ್ಲ ಹಬ್ಬ ಮಾಡೋದು ನೋಡಿ ಖುಷಿ ಅನಿಸ್ತೈತಿ. ನಮ್ಮ ಊರಾಗ ಇಲ್ಲಿ ಹಬ್ಬ ಅಲ್ಲ, ಅದನ್ನು ನೋಡ್ಕೊಂಡು ಖುಷಿ ಪಡ್ತಾವೆ ಅಷ್ಟೇ. ನಮ್ಮ ಊರಾಗ ಯಜಮಾನ್ರು ಅವಾಗೆಲ್ಲ ಹಬ್ಬ ಮಾಡ್ಬೇಕಂತಂದು ಕಾಶಿಹುಲ್ ತರಕ್ಕೆ ಹೋಗಿದ್ರಂತೆ. ಕಾಶಿಹುಲ್ ತರಕ್ಕೆ ಹೋದ್ರೆ ಬರಲೇ ಇಲ್ಲ ಅಂತ ವಾಪಸ್. ಒಂದು ವರ್ಷ ಆದರೂ ಬರಲಿಲ್ಲ ಅಂತ ವಾಪಸ್. ಅವಾಗ ಹಬ್ಬನ ಮಾಡೋದು ಬಿಟ್ಬಿಟ್ರು. ಮತ್ತೆ ನೆಕ್ಸ್ಟ್ ಬರಲಿಲ್ಲ, ಈ ವರ್ಷ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೊಟ್ಟಲು ದಿಗ್ಗ ನಮ್ಗೆ ಎಕ್ತ ಬಂದಾಡ್ತದೆ ಬೆಂಕಿ ಎತ್ಬಿಟ್ಟು ಬಣಿಗಳಿಗೆ ಒಂದು 2-3 ಬಳಿ ಬೆಂಕಿ ಎತ್ಬಿಟ್ಟು ಹೂ ಅನ್ಕೊತಾವಲ್ಲ.